ವೈದೇಹಿ ಏನೇ ಇದು, ನೀನು ಈ ಮನೆ ಯಜಮಾನಿ ಕಣೆ. ಅಲ್ಲ, ನಿನ್ನ ಎತ್ತರಕ್ಕೆ ಬೆಳೆದಿರೋ ಮಕ್ಕಳಿದ್ದಾರೆ, ಆದ್ರೂ ನೀನು ಎಡೇ ಮಗು ಥರ ಬಂದು ನನ್ನ ತೊಡೆ ಮೇಲೆ ಮಲ್ಕೊಳ್ತಾ ಇದೆಯಲ್ಲ. ಅಮ್ಮ, ಒಂದು ಹೆಣ್ಣಿಗೆ ತಾಯಿ ಮಡಲು ತವ್ರ ಮನೆ ಯಾವತ್ತಿಗೂ ಬೇಕು. ಆಕೆಗೆ ದುಃಖ ಆದಾಗ, ಸಂತೋಷ ಆದಾಗ ಮೊದಲು ಬಯಸೋದು ತಾಯಿ ಮಡ್ಲು ಮತ್ತೆ ತವ್ರ ಮನೆ. ವೈದೇಹಿ, ಎಲ್ಲಿ ನನ್ನ ದೃಷ್ಟಿನೇ ನಿನಗೆ ತಾಕ್ಬಿಡುತ್ತೋ ಅಂದ್ಕೊಂಡಿದ್ದೆ, ಆದರೆ ಎಲ್ಲ ಒಳ್ಳೇದೇ ಆಯಿತು. ನನ್ನ ಹೆಗಲ ಮೇಲಿದ್ದ ದೊಡ್ಡ ಭಾರ ಇಳೀತು ನೋಡು. ಅಬ್ಬಾ, ಈ ಮನೇಲಿ ಏನೇನೆಲ್ಲ ನಡೆದೋಯ್ತು. ನೀನು ನನ್ನ ಸ್ವಂತ ಮಗಳು ಅಂತ ಗೊತ್ತಿದ್ರು ಏನೂ ಹೇಳೋಕ್ಕಾಗ್ತಾ ಇರಲಿಲ್ಲ ನನ್ನ ಕೈಯಲ್ಲಿ. ಸತ್ಯನ ಮುಚ್ಚಿಟ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಸಂಕಟ ಇನ್ನೊಂದಿಲ್ಲ. ಸ್ವಂತ ಮಗಳು ಕಣ್ಮುಂದೆ ಕಷ್ಟಪಡ್ತಾ ಇದ್ರು, ಸತ್ಯ ಹೇಳೋಕ್ಕಾಗ್ತಾ ಇರಲಿಲ್ಲ. ಒಂದೊಂದು ದಿನನೂ ನರಕ ನೋಡ್ಬಿಟ್ಟೆ ಕಡೆ ವೈದೇಹಿ. ನಾನು ಹೇಗೆ ಇದನ್ನೆಲ್ಲ ಸಹಿಸ್ಕೊಂಡು ಇಷ್ಟು ವರ್ಷ ಇದ್ದೆ? ಅಂತೂ ಎಲ್ಲ ಒಳ್ಳೇದಾಯ್ತಲ್ಲ. ಈ ಮನೆಗೆ ನೀನೇ ಯಜಮಾನಿ, ನೀನೇ ಮಕ್ಕಳ ತಾಯಿ ಅನ್ನೋದು ಎಲ್ಲ ಸತ್ಯನೂ ಎಲ್ರಿಗೂ ಗೊತ್ತಾಯ್ತಲ್ಲ. ಅಷ್ಟು ಸಾಕು ನನಗೆ. ಇನ್ನ ದೇವರು ನನ್ನನ್ನು ಕರೆಸ್ಕೊಂಡ್ಬಿಟ್ರೆ ಸಾಕು. ಅಮ್ಮ, ಹಾಗೆಲ್ಲ ಮಾತಾಡಬಾರ್ದು, ಸುಮ್ಮನಿರು. ಅಯ್ಯೋ ಹುಚ್ಚಿ, ಎಲ್ಲರೂ ಒಂದಲ್ಲ ಒಂದಿನ ಸಾಯಲೇಬೇಕು. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ? ನಿನ್ನಮ್ಮ ಈ ಭೂಮಿಗೆ ಬಂದ ಕೆಲಸ ಎಲ್ಲ ಮುಗೀತು ಕಡೆ. ಸುಮ್ಮನಿರಮ್ಮ. ಈಗ ಯಾರು ಹೇಳಿದ್ ನಿನಗೆ ಕೆಲಸ ಮುಗೀತು ಅಂತ? ಇನ್ನೊಂದು ಕೆಲಸ ಬಾಕಿ ಇದೆ. ಇನ್ನೊಂದು ಕೆಲಸನ? ಯಾವ್ದ್ಯಾವುದು? ಮೊದಲು ಸೂರ್ಯವ್ರನ್ನ ಹುಡುಕ್ಬೇಕು, ಅವ್ರನ್ನ ಮನೆಗೆ ಕರ್ಕೊಂಡು ಬರಬೇಕು. ನಮ್ಮನೆ ತುಂಬು ಕುಟುಂಬ ಆಗೋದನ್ನ ನೀನು ನೋಡೋದು ಬೇಡವಾ? ಅಲ್ಲಮ್ಮ, ಆಗಷ್ಟೇ ನೀನು ಹೇಳ್ತಿದ್ದೆ ವಿಕ್ಕಿ ಮಗು ದೊಡ್ಡದಾಗಿ ಅವ್ನ ಮದ್ವೆ ನೋಡೋ ತನಕ ನನ್ಗೇನು ಆಗಲ್ಲ ಅಂತ. ಮತ್ತೆ ಹೀಗೆ ಮಾತಾಡ್ತಿದ್ಯಾ? ಓ ಹೌದಲ್ವಾ? ಹೌದೌದು, ನಾನು ಹೇಳಿದ್ದೆ, ನಾನೇ ಮರ್ತ್ಬಿಟ್ಟೆ ನೋಡು. ದೇವ್ರೆ ದೇವ್ರೆ ದೇವ್ರೆ, ನಾನು ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿರೋದನ್ನೆಲ್ಲ ರಿಜೆಕ್ಟ್ ಮಾಡಿಬಿಡು. ಈಗ ಹೊಸದಾಗಿ ಕೇಳ್ಕೊಳ್ಳೋ ರಿಕ್ವೆಸ್ಟ್ನ ಕೇಳಿಸ್ಕೊ. ನಮ್ಮ ಸೂರಿ ಮನೆಗೆ ಬಂದು ಈ ಸಂಸಾರ ತುಂಬ ಸಂಸಾರ ಆಗೋವರೆಗೂ ಅಪ್ಪಿ ತಪ್ಪಿ ಸಹಿತ ನನ್ನನ್ನು ಕರಿಬೇಡ. ನಾನು ಬರಲ್ಲ, ಬೇಕಾದ್ರೆ ಆಮೇಲೆ ಕರ್ಕೊ, ಸರಿನಾ? ಅವ ಈಗ ನಂಗೆ ಸಿಟ್ಟು ಬರುತ್ತೆ. ನಿಮಗೆ ಮಾತ್ರ ಅಲ್ಲಮ್ಮ, ನಮಗೂ ಅಜ್ಜಿ ಮೇಲೆ ಸಿಟ್ಟು ಬಂದಿದೆ. ಅರ್ಥ ಏನಂದೆ? ನಮಗೆ ನಿಮ್ಮ ಮೇಲೆ ಸಿಟ್ಟು ಬಂದಿದೆ ಅಜ್ಜಿ. ಅಲ್ಲ ಅಜ್ಜಿ, ನಿಮಗೆ ವೈದೇಹಿ ಅಮ್ಮನ ಬಗ್ಗೆ ಎಲ್ಲ ಗೊತ್ತು, ಆದ್ರೂ ಯಾಕೆ ನಮ್ಮಿಂದ ಎಲ್ಲ ಮುಚ್ಚಿಟ್ರಿ? ಮಾತಾಡಿ ಅಜ್ಜಿ. ರಾಜಣ್ಣ, ಸುಹಾಸಿನಿ ಅತ್ತೆ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಇಲ್ಲ ಅಮ್ಮ, ಆಫೀಸಿಂದ ಹೋದ್ರೆ ಪತ್ತೆನೇ ಇಲ್ಲ. ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ಮತ್ತೆ ಸುಹಾಸಿನಿ ಅತ್ತೆ ಎಲ್ಲೋಗಿರ್ಬೋದು? ಮುಖ ತೋರ್ಸೋಕೆ ಧೈರ್ಯ ಬೇಕಲ್ವಾ? ಬಣ್ಣ ಬಯಲಾಗಿದೆ, ಮುಖ ತೋರ್ಸೋಕಾಗದೆ ಎಲ್ಲೋ ಹೋಗಿದ್ದಾಳೆ. ಸಾಯಲಿ ಬಿಡು. ಇಲ್ಲ ರಾಜಣ್ಣ, ಅವ್ರನ್ನ ಹಾಗೆ ಸುಮ್ಮನೆ ಬಿಡೋದಕ್ಕಂತೂ ಸಾಧ್ಯನೇ ಇಲ್ಲ. ಸುಹಾಸಿನಿ ಅತ್ತೆ ಈ ಮನೆಯಲ್ಲೇ ಇರಬೇಕು. ಅವ್ರು ಈ ಮನೇಲಿರೋವರೆಗೂ ನಾವು ಸೇಫ್. ಏನಾದರೂ ಆಚೆ ಹೋದ್ರು ಅಂದರೆ ನಮಗೆ ತುಂಬ ಕಷ್ಟ ರಾಜಣ್ಣ. ಯಾಕೆ ರಾಜಣ್ಣ, ನಾವು ನಮ್ಮ ಸ್ನೇಹಿತರನ್ನ ನಮ್ಮ ಹತ್ರದಲ್ಲಿ ಇಟ್ಕೊಳ್ತಾ ಇದ್ರೂ ಪರವಾಗಿಲ್ಲ, ಆದರೆ ನಮ್ಮ ಶತ್ರುಗಳು ಯಾವಾಗಲೂ ನಮ್ಮ ಹತ್ರನೇ ಇರಬೇಕು. ಹೌದು, ಆ ಸುವಾಸಿನ ಮನೆಯಿಂದ ಆಚೆ ಇದ್ರು ಹೊರಗಿಂದ ಏನು ಬೇಕಿರೋ ಮಾಡ್ಬೋದು. ಅದು ಅಲ್ಲದೆ ಅಮ್ಮಂಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ಆ ಸುವಾಸಿನ ಶಿಕ್ಷೆ ಆಗಲೇಬೇಕು. ಹೌದು ರಾಜಣ್ಣ, ಸುಹಾಸಿನಿ ಅತ್ತೆಯನ್ನ ಮನೆಯವ್ರ ಮುಂದೆ ನಿಲ್ಲಿಸಿ ಪ್ರಶ್ನೆ ಮಾಡಬೇಕು. ವೈದೇಹಿ ಅತ್ತೆ ಮನೆಗೆ ಬಂದಾಗ ಅವರೇ ನಿಮ್ಮ ಅಕ್ಕ ಅಂತ ಗೊತ್ತಿದ್ದು ಯಾಕೆ ಹೇಳಿಲ್ಲ?
ಗೊತ್ತಿದ್ದು ಯಾಕೆ ಸುಮ್ಮನಿದ್ರಿ? ಈ ಪ್ರಶ್ನೆಗೆಲ್ಲ ನಿಮ್ಮ ಹತ್ರ ಏನು ಉತ್ತರ ಇದೆ ಅಂತ ಅವ್ರನ್ನ ಕೇಳಬೇಕು. ಉತ್ತರನ? ಈ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ. ಆಸ್ತಿ ಮೇಲೆ ಮೊದಲಿಂದ ಕಣ್ಣಿತ್ತು, ಅದಕ್ಕೆ ವೇದಾಂತಕ್ಕೆ ಸುಳ್ಳು ಹೇಳಿದಾಳೆ ಅಂತ ಹೇಳ್ಬೇಕು ಅಷ್ಟೇ. ಹೌದು ರಾಜಣ್ಣ, ಸುಹಾಸಿನಿ ಅತ್ತೆ ಈ ಮನೆಗೆ ಬರೋದು ತುಂಬಾ ಇಂಪಾರ್ಟೆಂಟ್. ಅವ್ರು ಬಂದು ಇದೊಂದು ಸತ್ಯನ ಒಪ್ಕೊಂಡ್ರೆ ಸಾಕು, ಇನ್ನೊಂದಷ್ಟು ಸತ್ಯನ ಹಾಗೆ ಬಾಯಿ ಬಿಡಿಸ್ಬೋದು. ಇನ್ನೊಂದು ಸತ್ಯನಾ? ಏನು? ಆ ಅಗ್ನಿ ಜೊತೆ ಸೇರಿಕೊಂಡು ಈ ಮನೆನೇ ನಾಶ ಮಾಡೋದಕ್ಕೆ ಹೊರಟಿತ್ತು, ನಿಮಗೆ ಆಕ್ಸಿಡೆಂಟ್ ಮಾಡಿಸಿತ್ತು, ಎಲ್ಲ ಸತ್ಯ ಇವತ್ತು ಬಯಲಾಗಲೇಬೇಕು. ವೇದಾಂತ್ಗೆ ಸುಹಾಸಿನಿ ಅತ್ತೆ ಏನು ಅಂತ ಗೊತ್ತಾಗಲೇಬೇಕು. ಅಲ್ಲ ಅಜ್ಜಿ, ವೈದೇಹಿ ಅಮ್ಮ ಮನೆಗೆ ಬಂದಾಗ ನಿಮಗೆ ಕಣ್ ಕಾಣ್ತಿರ್ಲಿಲ್ಲ ನಿಜ. ಆದ್ರೆ ನಿಮಗೆ ಕಣ್ ಕಾಣಿಸಕ್ ಶುರು ಆದ್ಮೇಲೂ ಇವರೇ ವೈದೇಹಿ ಅಮ್ಮ ಅಂತ ಯಾಕೆ ಹೇಳಿಲ್ಲ? ಯಾಕೆ ವಿಷಯ ಮುಚ್ಚಿಟ್ರಿ? ಹೇಳಿ ಅಜ್ಜಿ, ನಿಮ್ನೆ ಕೇಳ್ತಿರೋದು. ಅದು ಅಂದಾಗೆ ಅಮ್ಮ, ಇದರಲ್ಲಿ ಅಜ್ಜಿದ್ ಮಾತ್ರ ತಪ್ಪಿಲ್ಲ, ನಿಮ್ದು ಕೂಡ ತಪ್ಪಿದೆ. ಸಾರ್ಥಕ್, ವೈದೇಹಿದು ಏನೋ ತಪ್ಪು, ಅವಳೇನೋ ಮಾಡಿದ್ಲು? ಅಮ್ಮ, ನಾನು ನಿಮ್ಗೆ ಬಂದಾಗಿಂದ ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೀನಿ, ನೀವೆಲ್ರಿಗೂ ಎಷ್ಟು ಪ್ರೀತಿ ತೋರಿಸ್ತಿದ್ರಿ ಮತ್ತು ಎಷ್ಟು ಕಾಳಜಿಯಿಂದ ನೋಡ್ಕೋತಿದ್ರಿ ಅಂತ. ನನಗೂ ತುಂಬಾ ಸಲ ಅನಿಸ್ತಿತ್ತು ಒಬ್ರು ತಾಯಿ ಆದವರು ಹೀಗೆ ಇರಬೇಕು ಅಂತ. ಆದರೂ ಯಾಕೆ ನೀವೇ ನಮ್ಮ ಅತ್ತೆ ಅನ್ನೋದನ್ನ ಮುಚ್ಚಿಟ್ರಿ? ಮಾತಾಡಿ ಅಮ್ಮ, ನಿಮ್ದೇ ಕೇಳ್ತಿರೋದು. ಅದಕ್ಕೆಲ್ಲ ಕಾರಣ ಆ ಸುಹಾಸಿನಿ. ನಾನು ನನ್ನ ಬಾಯ್ನೋ ಅಲ್ಲ, ಹೋಗಿ ಆ ಸುಹಾಸಿನಿ ವಿಷಯ ಈ ಸಾರ್ಥಕ ಹತ್ರ ಯಾಕೆ ಹೇಳ್ದೆ ನಾನು? ಏನಜ್ಜಿ ಹೇಳ್ತಿದ್ದೀರಾ? ಸುಹಾಸಿನಿ ಅತ್ತೆ ಕಾರಣನ? ಅಜ್ಜಿ ನಿಮ್ನೇ ಕೇಳ್ತಿರೋದು, ಮಾತಾಡಿ. ಸುಹಾಸಿನಿ ಅತ್ತೆ ಹೇಗೆ ಕಾರಣ? ಅಯ್ಯೋ ಸಾರ್ಥಕ್ ಅವರೇ, ಯಾಕೀಗ ಆ ಹಳೆ ವಿಷಯ ಬಿಟ್ಬಿಡಿ. ಅಮ್ಮ, ಹಳೆ ವಿಷಯ ಆದ್ರೆ ಯಾಕೆ ಬಿಡಬೇಕು? ಅಜ್ಜಿ ನೀವು ಹೇಳಿ, ಸುಹಾಸಿನಿ ಅತ್ತೆ ಕಾರಣ ಅಂದ್ರಲ್ಲ, ಅವ್ರೇನ್ ಮಾಡಿದ್ರು? ನೋಡಿ ಸಾರ್ಥಕ್, ಕುಟುಂಬ ಅಂದಮೇಲೆ ಅನುಸರಿಸ್ಕೊಂಡು ಹೋಗಬೇಕು. ಸುಹಾಸಿನಿ ನಮ್ಮನ್ನ ದ್ವೇಷಿಸ್ತಾಳೆ ನಿಜ, ಹಾಗಂತ ನಾವು ದ್ವೇಷಿಸಿದ್ರೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತಾ ಹೇಳಿ? ಹಾಗಾದ್ರೆ ಸುಹಾಸಿನಿ ಅತ್ತೆನ ಹಾಗೆ ಬಿಟ್ಬಿಡದ? ಖಂಡಿತ ಇಲ್ಲ, ಆ ದೇವರು ಅವಳನ್ನ ನೋಡ್ಕೋತಾನೆ. ಈಗ ನೀವು ಈ ಸುಹಾಸಿನಿ ವಿಷಯ ಬಿಡಿ. ಅಮ್ಮ, ಏನ್ ಹೇಳ್ತಿದ್ದೀರಾ? ಸುಹಾಸಿನಿ ಅತ್ತೆ ತಪ್ಪು ಮಾಡಿದಾರಂದ್ರೆ ಅವ್ರನ್ನ ಪ್ರಶ್ನೆ ಮಾಡ್ಬೇಕದ? ಅವರೇ ಅಲ್ಲ, ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ಪ್ರಶ್ನೆ ಮಾಡಲೇಬೇಕು. ನೋಡು, ಇದೆಲ್ಲ ಆ ಸುಹಾಸಿನಿ ಬಂದ್ಮೇಲೆ ಕೇಳುವಂತೆ. ಈಗ ಇವಳಿಗೆ ತುಂಬ ಸುಸ್ತಾಗಿದೆ, ಸ್ವಲ್ಪ ರೆಸ್ಟ್ ಮಾಡಲಿ. ನೀನು ಹೋಗಪ್ಪ. ಸರಿ ಅಜ್ಜಿ, ಈಗ ಸದ್ಯಕ್ಕೆ ಈ ವಿಷಯ ನಿಲ್ಲೇ ಬಿಡ್ತೀನಿ. ಅಮ್ಮ, ನೀವು ರೆಸ್ಟ್ ಮಾಡಿ. ಅಲ್ಲ ಕಣೆ ವೈದೇಹಿ, ಇನ್ನು ಏನೋ ಮುಚ್ಚಿಡೋದು? ಆ ಸುಹಾಸಿನಿ ಎಂಥವಳು ಅಂತ ನೀನು ಗೊತ್ತು ತಾನೆ? ಅವಳ ಬಗ್ಗೆ ಎಲ್ಲ ಸತ್ಯ ಹೇಳೋದು ಬಿಟ್ಬಿಟ್ಟು ಇನ್ನೂ ಸುಮ್ಮನೆ ಇದೆಯಲ್ಲ ಬಾಯಿ ಮುಚ್ಕೊಂಡು. ಅಮ್ಮ, ಎಲ್ರ ಮನಸ್ಸಿನಲ್ಲೂ ಸುಹಾಸಿನಿ ಬಗ್ಗೆ ಕೆಟ್ಟದನ್ನು ತುಂಬೋದು ಬೇಡ. ಈ ಯುದ್ಧ ನನ್ನ ಸುಹಾಸಿನಿ ಮಧ್ಯೆ ಇರೋದು. ಎಲ್ಲಿ ಹೋಗ್ತಾಳವಳು? ಈ ಮನೆಗೆ ವಾಪಸ್ ಬಂದೇ ಬರ್ತಾಳೆ. ಆಗಿದೆ ಅವಳಿಗೆ ಹಬ್ಬ. ಆದರೂ ವೈದೇಹಿ, ಅವಳು ಎಲ್ಲಾದರೂ ತಪ್ಪಿಸ್ಕೊಂಡು ದೂರ ಹೊರಟೋಗ್ಬಿಟ್ರೆ ಏನೇ ಮಾಡೋದು? ಅಮ್ಮ, ಅವಳು ಎಲ್ಲಿಗೆ ಅಂತ ಹೋಗ್ತಾಳೆ? ಎಷ್ಟು ದೂರ ಹೋಗ್ತಾಳೆ? ಸುಹಾಸಿನಿ ಈ ಮನೆ ಬಿಟ್ಟು ಎಲ್ಲೂ ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವಳ ಆಸ್ತಿ ಪಾಸ್ತಿ, ಹಣ, ಅಂತಸ್ತು, ಒಡವೆ ಎಲ್ಲ ಇದೇ ಮನೇಲಿದೆ. ಅದನ್ನು ತಗೊಳಕ್ಕಾದ್ರೂ ಅವಳು ಬಂದೇ ಬರ್ತಾಳೆ ಅಲ್ವಾ?
ನನಗೆ ಮುಂಬೈಗೆ ಇಮಿಡಿಯೇಟಾಗೆ ಒಂದು ಏರ್ ಟಿಕೆಟ್ ಬೇಕು. ಫೇರ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಡಬಲ್ ಇದೆಯಾ, ಟ್ರಿಪಲ್ ಇದೆಯಾ, ಇನ್ನೂ ಜಾಸ್ತಿ ಇದೆಯಾ, ಇಟ್ಸ್ ಓಕೆ. ಇಮಿಡಿಯೇಟಾಗಿ ಬುಕ್ ಮಾಡಿ. ಅಷ್ಟು ಬುದ್ಧಿ ಇಲ್ವೇ ನಿಮಗೆ? ಬೇರೆ ಏರ್ಲೈನ್ಸ್ ಟ್ರೈ ಮಾಡಿ. ಇಮಿಡಿಯೇಟಾಗಿ ಮಾಡಿ. ಸ್ವಲ್ಪ ಫಾಸ್ಟಾಗಿ ಡ್ರೈವ್ ಮಾಡ್ತೀರಾ? ರೋಡ್ ಖಾಲಿ ಇದೆ. ಏನಾಯ್ತ್ರಿ? ಹೋಗಿ ನೋಡಿ ಅದು ಯಾರು ಅಂತ. ಕಾಮನ್ ಸೆನ್ಸ್ ಇಲ್ಲ. ರೋಡ್ಗೆ ಅಡ್ಡ ನಿಲ್ಸ್ಕೊಂಡು ಏನಂತೆ? ರೋಡೇನ ಅವ್ರ ಅಪ್ಪಂದ? ಹಲೋ ಮಿಸ್ಟರ್, ಧ್ರುವ, ಎಸ್ ಮದರ್ ಇಂಡಿಯಾ. ಅದು ಸರಿ, ಆಫೀಸಿಂದ ಯಾವಾಗ ಹೊರಟ್ರಿ? ಓ, ಮ್ಯಾಜಿಕ್ ಏನಾದರೂ ಬರುತ್ತಾ ಮದರ್ ಇಂಡಿಯಾ ನಿಮಗೆ? ಎಲ್ಲಿಗೆ ಹೋಗ್ತಿದ್ದೀರಾ? ಊರು ಬಿಟ್ಟು ಹೋಗ್ತಿದ್ದೀರಾ? ಯಾಕೆ ಫೋನ್ ಮಾಡ್ತಿದ್ದಾಳೆ? ಹೇಳಾರ್ತಿ. ಅಮ್ಮ, ನಿಂಗೊಂದು ಗುಡ್ ನ್ಯೂಸ್. ಏನದು ಗುಡ್ ನ್ಯೂಸು? ಅಮ್ಮ, ನಮ್ಮ ಅತ್ತೆ ಸಿಕ್ಬಿಟ್ರು. ಏನು ಹೇಳ್ತಿದ್ದೆ ನೀನು? ನಿಮ್ಮ ಅತ್ತೆ ಸಿಕ್ಬಿಟ್ರ? ಎಲ್ಲಿ ಸಿಕ್ಕಿದ್ರು, ಹೇಗೆ ಸಿಕ್ಕಿದ್ರು? ಇಷ್ಟು ದಿನ ಎಲ್ಲಿದ್ರಂತೆ? ಅಮ್ಮ, ನಮ್ಮ ಅತ್ತೆ ವೈದೇಹಿ ಅವರು, ಬೇರೆ ಯಾರು ಅಲ್ಲ, ನಮ್ಮ ಮನೆಯಲ್ಲೇ ಇದ್ರಲ್ಲ ವೈಜಯಂತಿ ಅವರು, ಅವರೇ ವಿಕಿ ಅವರು. ವೇದಾಂತ್ ವೆಂಚರ್ಸ್ನ ಮುಂದಿನ CEO ಅತ್ತೆ, ಪ್ಲೀಸ್ ಬನ್ನಿ. ನಾನು ಕರೆದಿದ್ದು ನಿಮ್ಮನ್ನಲ್ಲ, ನಮ್ಮ ಅತ್ತೆನ, ವೈದೇಹಿ ಅತ್ತೆ. ನಾನು ಕರಿತಿರೋದು ನಿಮ್ಮನ್ನೇ. ಬನ್ನಿ ಅತ್ತೆ. ಇವರೇ ನಮ್ಮತ್ತೆ, ವೈದೇಹಿ ಸೂರ್ಯನಾರಾಯಣ ವಸಿಷ್ಠ. ಇದೆಲ್ಲ ಮಾಡಿದ್ದು ಅಮ್ಮು ಕಣಮ್ಮ. ಅವಳೇ ವೈದೇಹಿ ಅತ್ತೆ ಊರಿಗೆ ಹೋಗಿ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದು ಇದನ್ನೆಲ್ಲ ಮಾಡಿದ್ದು. ಅಲ್ಲ ಆರ್ತಿ, ಇಷ್ಟೆಲ್ಲ ಕೆಲಸನ ನಮ್ಮ ಅಮ್ಮನೇ ಮಾಡಿದ್ಲ? ಅವಳು ನಿಜವಾಗ್ಲೂ ಸೂಪರ್ ಕಣೆ. ಅದಿರ್ಲಿ, ಅಲ್ಲ ಆರ್ತಿ, ಇಷ್ಟು ದಿನ ಅವರು ನಿಮ್ಮ ಮನೇಲೇ ಇದ್ರಲ್ವಾ? ನಾನೇ ವೈದೇಹಿ ಅಂತ ಯಾಕೆ ಹೇಳಿಲ್ಲ ಅವರು? ಗೊತ್ತಿಲ್ಲ ಅಮ್ಮ. ಇದೆಲ್ಲ ಸುಹಾಸಿನಿ ಅವ್ರಿಗೆ ಗೊತ್ತಿತ್ತು ತಾನೆ? ಅವ್ರು ಯಾಕೆ ವಿಷಯನ ಮುಚ್ಚಿಟ್ರು? ಅದು ನನಗೆ ಗೊತ್ತಿಲ್ಲ ಅಮ್ಮ. ಇದೇ ಪ್ರಶ್ನೆನ ನಾನು ಸುಹಾಸಿನಿ ಅತ್ತೆ ಕೇಳೋಣ ಅಂದರೆ ಅವ್ರು ಕಾಣಿಸ್ತಾನೆ ಇಲ್ಲ. ಆರ್ತಿ, ನನಗೆ ಯಾಕೋ ನೀವು ಸುಹಾಸಿನಿ ಅತ್ತೆ ಮೇಲೆ ಅನುಮಾನ ಬರ್ತಿದೆ ಕಣೆ. ನಮ್ಮ ಎಲ್ರಿಗೂ ಅಷ್ಟೇ ಅಮ್ಮ, ಅವ್ರ ಮೇಲೆ ಡೌಟು. ಸರಿ ಅಮ್ಮ, ನಾನು ಆಮೇಲೆ ಮಾಡ್ತೀನಿ. ಏ ಆರ್ತಿ, ಬಂತು 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 ಫ್ರೆಶ್ ಕೇಕ್, ಹೋಮ್ ಮೇಡ್ ಕೇಕ್. ಅಮ್ಮ, ಕೇಕ್ ಕಟ್ ಮಾಡಿ. ಬೇಡ ಪುಟ್ಟ,
ಬೇಡ ಅಂತೆಲ್ಲ ಹೇಳಂಗಿಲ್ಲ. ಕೇಕ್ ಕಟ್ ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೆ. ತಗೊಳ್ಳಿ, ಕಟ್ ಮಾಡಿ. ಬೇಡ ಪುಟ್ಟ. ಅಮ್ಮ ಕಟ್ ಮಾಡಿ. ಕಟ್ ಮಾಡಿ, ಕಟ್ ಮಾಡಿ ಮಾ. ಅಮ್ಮು ದೊಡ್ಡೋಳು ನಾನ್ ತಾನೆ, ನಾನ್ ಮೊದಲು ತಿನ್ನಿಸ್ತೀನಿ. ಯಾಕೆ ಯಾವಾಗಲೂ ದೊಡ್ಡೋಳಿಂದ ಸ್ಟಾರ್ಟ್ ಆಗಬೇಕು? ಚಿಕ್ಕವರಿಂದ ಸ್ಟಾರ್ಟ್ ಆಗಲಿ ಇವತ್ತು. ಹೌದಾ, ಚಿಕ್ಕವರಿಂದ ಶುರು ಆಗ್ಬೇಕಾ? ಹಾಗಿದ್ರೆ ಈ ಮನೆಗೆ ನಾನ್ ಚಿಕ್ಕ ಸೊಸೆ ತಾನೆ, ನಾನೇ ಮೊದಲು ಶುರು ಮಾಡ್ತೀನಿ. ಹೌದಲ್ಲ ಅಕ್ಕ? ನೀನು ಲಾಜಿಕ್ ಮರ್ತೋಗ್ತಿದ್ಯಾ ಕಣೆ. ಯಾವಾಗಲೂ ದೊಡ್ಡವರಿಂದಾನೇ ಸ್ಟಾರ್ಟ್ ಆಗಬೇಕು. ಈ ಮನೆ ಹಿರಿ ಸೊಸೆ ನಾನು, ಸೊ ನನ್ನಿಂದಾನೆ ಸ್ಟಾರ್ಟ್. ಇಲ್ಲ ಇಲ್ಲ, ನಾನ್ ಮೊದಲು ತಿನ್ನಿಸ್ತೀನಿ. ಈಗ ನಾನು ತಿನ್ಸ್ಲಾ? ಇದು ನನ್ನ ಮುದ್ದಿನ ಹಿರಿ ಸೊಸೆಗೆ. ನಾಳೆ ಫಸ್ಟ್. ಇದು ನನ್ನ ಮುದ್ದಿನ ಕಿರಿ ಸೊಸೆಗೆ. ಹೇಗಿದೆ ಅಮ್ಮ? ತುಂಬ ಚೆನ್ನಾಗಿದೆ. ಹಾಂ ಅಮ್ಮ, ನಾನು ಕೇಳದೆ ಮಾತ್ಬಿಟ್ಟೆ. ಅದು ನನ್ನ ಮತ್ತು ಅಕ್ಕನ ಮಧ್ಯ ನಿಮ್ಗೆ ಯಾರು ಫೇವ್ರೆಟ್ ಸೊಸೆ? ಅಯ್ಯೋ ದೇವ್ರೆ, ಎರಡು ಕಣ್ಣಲ್ಲಿ ಮುಖ್ಯವಾದ ಕಣ್ಣು ಯಾವುದು ಅಂತ ಕೇಳಿದ್ರೆ ಏನು ಹೇಳಲಿ? ಎರಡು ಮುಖ್ಯನೇ. ಹಾಗಾಗಿ ನೀವಿಬ್ರು ನನ್ನ ಬೆಸ್ಟ್ ಸೊಸೆಂದಿರು. ನಿಮ್ಮನ್ನು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಈಗಿನ ಕಾಲದಲ್ಲಿ ಅತ್ತೆ ಇಲ್ದಿರೋ ಮನೆ ಬೇಕು ಅಂತ. ಅಮ್ಮ, ಏನು ನೀವು ಕೈಯೆಲ್ಲ ಮುಗಿಬಾರ್ದು ನೀವು? ಇಲ್ಲ ಅಮ್ಮ, ಪ್ರೀತಿಯ ಋಣ ನಾನು ತೀರ್ಸಕ್ಕಾಗಲ್ಲ. ಅಮ್ಮ, ನೀವು ಋಣ ತೀರಿಸ್ಬೇಕಷ್ಟೇ ತಾನೆ, ಆದರೆ ಕೈಯೆಲ್ಲ ಮುಗಿಯಂಗಿಲ್ಲ. ಅದಕ್ಕೆ ಬೇರೆನೇ ಟೆಕ್ನಿಕ್ ಇದೆ. ಏನದು? ಏನು ಅಂದರೆ, ಅಮ್ಮ ಅವತ್ತು ವೇದಾಂತ ಇದೇ ಥರ ತೊಡೆ ಮೇಲೆ ಮಲಗಿಸ್ಕೊಂಡು ಜೋಗಳ ಆಡಿದ್ರಲ್ಲ, ನಂಗೆ ಅವತ್ತೇ ಅನುಮಾನ ಇತ್ತು ನೀವೇ ವೇದಾಂತ ಅವ್ರ ಅಮ್ಮ ಆಗಿರ್ಬೋದಾ ಅಂತ. ಜಾಣೆ. ಹೌದು ಅಮ್ಮ, ಸುಹಾಸಿನಿ ಅತ್ತೆ ಎಲ್ಲಿಗೆ ಹೋದ್ರು? ಇನ್ನೂ ಬಂದಿಲ್ವಲ್ಲ? ಧ್ರುವ ಹೋಗಿದ್ದಾನಲ್ವಾ, ಕರ್ಕೊಂಡು ಬರ್ತಾನೆ. ಅಮ್ಮ, ಸುಹಾಸಿನಿ ಅತ್ತೆ ಬರಲಿ, ನಾನು ಅವ್ರಿಗೆ ಒಂದಷ್ಟು ಪ್ರಶ್ನೆ ಕೇಳಬೇಕು. ಅಕ್ಕ, ನಮ್ಗೆ ಅವರಿಂದ ಬೇಕಿರೋದು ಪ್ರಶ್ನೆ ಆಗಲಿ ಉತ್ತರ ಆಗಲಿ ಅಲ್ಲ, ಅವ್ರು ಮಾಡಿರೋ ತಪ್ಪಿಗೆ ಕ್ಷಮಾಪಣೆ. ಸುಹಾಸಿನಿ ಅತ್ತೆ ಮಾಡ್ತಿರೋದು ಸಣ್ಣ ತಪ್ಪಲ್ಲಮ್ಮ, ತುಂಬ ದೊಡ್ಡ ತಪ್ಪು. ಅಯ್ಯೋ ಹೋಗ್ಲಿ ಬಿಡಿ, ಸೆಲೆಬ್ರೇಷನ್ ಟೈಮ್ ಇದು, ಅವ್ರನ್ನ ನೆನ್ಸ್ಕೊಳ್ಳೋದೇ ಬೇಡ. ತಂದಿರೋದೆಲ್ಲ ಹಂಗಂಗೆ ಇದೆ ಅಕ್ಕ, ಇನ್ ಕೇಸಿ ಬರ್ತೀನಿ. ಕೇಳ್ತಿರೋದು ಹೀಗೆ ಹೋಗ್ತಾ ಇದ್ದೀರಾ? ನಮ್ಮ ಕೈಗೂ ಸಿಕ್ತೇನೆ ತಲೆ ಮುಡ್ಸ್ಕೊಂಡು ಹೋಗ್ತಾ ಇದ್ದೀರಲ್ಲ, ಮಾಡಿ ತಪ್ಪಿಗೆ ಪ್ರಾಯಶ್ಚಿತ್ತನ? ಮದರ್ ಇಂಡಿಯಾ, ಸತ್ಯ ಗೊತ್ತಾದ್ಮೇಲೆ ಸುಳ್ಳು ಹೇಳೋದಕ್ಕೆ ಮನಸ್ಸಿರಬಾರ್ದು. ಅದು ಹಾಗಲ್ಲ ಧ್ರುವ, ನಾನು ಉಪ್ಪಿನ ಮೇಲೆ ನೀರು ಕುಡಿಲೇಬೇಕು ಮದರ್ ಇಂಡಿಯಾ. ನೀವೊಬ್ಬರೇ ಬುದ್ಧಿವಂತರು ಅಂತ ಅನ್ಕೋಬೇಡಿ ಮದರ್ ಇಂಡಿಯಾ. ನಾನು ಈ ರೂಟಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು? ಇವತ್ತು ಆಫೀಸಲ್ಲಿ ಏನಾಗುತ್ತೆ ಅಂತ ಮುಂಚೆನೆ ಗೊತ್ತಿತ್ತು. ಅದಕ್ಕೆ ಮೊದಲೇ ನಮ್ಮ ಫ್ರೆಂಡ್ಸ್ನ ನಿಮ್ಮ ಹಿಂದೆ ಬಿಟ್ಟಿದ್ದೆ. ಅವರೇ ನಿಮ್ಮನ್ನ ಫಾಲೋ ಮಾಡಿ ಎಲ್ಲನೂ ಅಪ್ಡೇಟ್ ಮಾಡ್ತಾ ಇದ್ರು. ಇವಾಗ ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ. ಬನ್ನಿ ಮನೆಗೆ ಹೋಗೋಣ. ಬನ್ನಿ ಮನೆಗೆ.
ತಪ್ಪಿನ ಲೆಕ್ಕಾಚಾರ ಎಲ್ಲ ಸಿದ್ಧ ಆಗಿದೆ. ಅದರಿಂದ ನಿಮ್ಗೆ ಹೇಳ್ತಿರೋದು, ಬನ್ನಿ ಮನೆಗೆ ಹೋಗೋಣ.